ಕಾಂತಾರ ಸಿನಿಮಾ ತೆರೆಗೆ ಬಂದಾಗಿನಿಂದ ಇಡೀ ಭಾರತದ ಎಲ್ಲ ಜನರು ಒಮ್ಮೆ ಕರಾವಳಿಯ ಕಡೆ ತಿರುಗಿ ನೋಡುವಂತೆ ಆಗಿದೆ. ಅಲ್ಲಿ ಆಚಾರ ವಿಚಾರ ನಂಬಿಕೆಗಳು ಈಗ ಎಲ್ಲರ ಹುಬ್ಬೇರುವಂತೆ ಮಾಡಿದೆ. ಇಂದು ನಾವು ಅಂತಹದೇ ಒಂದು ಪವಾಡ ಸೃಷ್ಟಿಸುವ ದೇವಸ್ಥಾನದ ಕಡೆಗೆ ಹೊರಟಿದ್ದೇವೆ. ನಾವು ಇಂದು ನಿಮಗೆ ದರ್ಶನ ಮಾಡಿಸುತ್ತಿರುವ ದೇವರು ಭಾರತದ ಯಾವುದೇ ಭಾಗಕ್ಕೆ ಹೋದರೂ ಒಂದೇ ಹೆಸರಿನಿಂದ ಕರೆಯಲ್ಪಡುವ ವಿಷ್ಣುವಿನ ಅವತಾರದಲ್ಲಿ ಒಂದಾಗಿರುವ ಶ್ರೀ ವರಹಸ್ವಾಮಿ. ಈ ವರಹಸ್ವಾಮಿಯಿಂದ ಈ ಸ್ಥಳದಲ್ಲಿ ನೆಲೆಸಿ ಪವಾಡಗಳನ್ನು ಸೃಷ್ಟಿಸುತ್ತಿರುವ ಕತೆ ನಿನ್ನೆ ಮೊನ್ನೆಯದಲ್ಲ. ಅದು ಸುಮಾರು 100-200 ವರ್ಷಗಳ ಹಿಂದೆ ನಡೆದ ಕತೆ. ಸಮುದ್ರ ಮತ್ತು ನದಿ ಒಂದೆಡೆ ಸೇರುತ್ತಾ ರುದ್ರ ರಮಣೀಯ ಕ್ಷೇತ್ರವಾಗಿ ಭಕ್ತರನ್ನ ಮತ್ತು ಪ್ರವಾಸಿಗರನ್ನ ಆಕರ್ಷಿಸುತ್ತಿರುವ ಮರವಂತೆಯ ಸುತ್ತಮುತ್ತಲಿನ ಜನ ಒಮ್ಮೆ ಗ್ರಾಮದ ಸುತ್ತಮುತ್ತ ವಿಪರೀತ ಮಳೆಯಾಗುತ್ತಿರುವುದನ್ನ ಕಂಡು ನದಿ ಮತ್ತು ಸಮುದ್ರ ಸೇರುತ್ತಿರುವ ತಾಣದ ನಡುವೆ ಗೋಡೆ ನಿರ್ಮಿಸಲು ಸಿದ್ಧರಾದರು. ಆದರೆ ಕೆಲವು ಗ್ರಾಮಸ್ಥರು ಮಾತ್ರ ವರಹಸ್ವಾಮಿ ಏನೇ ಆದರೂ ನೀರು ಉಕ್ಕಿ ಬಂದು ಗ್ರಾಮ ಹಾಳಾಗದಂತೆ ನೋಡಿಕೊಳ್ಳುತ್ತಾನೆ ಎಂಬ ನಂಬಿಕೆಯಿಂದ ಸುಮ್ಮನಾಗುತ್ತಾರೆ. ಇತ್ತ ಊರ ಜನರು ನಿರ್ಮಿಸಿದ ತಡೆಗೋಡೆಯನ್ನ ಪ್ರತಿದಿನ ರಾತ್ರಿ ಯಾರೋ ಬಂದು ಹಾಳುಗೆಡುವುದನ್ನ ಕಂಡ ಗ್ರಾಮಸ್ಥರು ರಾತ್ರಿ ಅದನ್ನ ಕಾಯಲು ಸಿದ್ಧರಾಗುತ್ತಾರೆ. ಹೀಗೆ ರಾತ್ರಿ ಕಾವಲಿಗೆ ನಿಂತ ಜನರಿಗೆ ಹಂದಿಯೊಂದು ಬಂದು ಗೋಡೆಯನ್ನ ಹಾಳು ಕೆಡವಿ ಹೋಗುವುದನ್ನು ನೋಡಿ ಸಿಟ್ಟಿಗೆದ್ದು ಅದರ ಮೇಲೆ ಕೈಯಲ್ಲಿದ್ದ ಕೊಡಲಿಯಿಂದ ಹಲ್ಲೆ ಮಾಡುತ್ತಾರೆ. ಮಾರನೇ ದಿನ ಊರಿನ ಜನರೆಲ್ಲ ವರಹಸ್ವಾಮಿ ದೇವಾಲಯದಲ್ಲಿ ಪೂಜೆಗೆಂದು ಸೇರಿದಾಗ ಅವರಿಗೆ ಅಚ್ಚರಿಯೊಂದು ಕಾದಿತ್ತು. ಅದೇನೆಂದರೆ ರಾತ್ರಿ ತಡೆಗೋಡೆಗೆ ಕಾವಲಿದ್ದ ಜನ ಹಂದಿಯ ತಲೆಗೆ ಕೊಡಲಿಯಿಂದ ಹೊಡೆದು ಗಾಯ ಮಾಡಿದ ರೀತಿಯಲ್ಲೇ ವರಹಸ್ವಾಮಿಯ ಹಣೆಯ ಮೇಲೆ ಗಾಯ ಕಂಡು ಬಂತು. ಈ ಪವಾಡವನ್ನ ಕಂಡ ಜನ ಅಂದಿನಿಂದ ಶ್ರೀದೇವರ ಸೇವೆ ಮಾಡಲು ನಿಂತರು. ಹೀಗೆ ತನ್ನ ಇರುವಿಕೆಯನ್ನ ಕಾಲಕ್ಕೆ ಅನುಸಾರವಾಗಿ ತೋರಿಸುತ್ತಾ ಬರುತ್ತಿರುವ ಶ್ರೀ ವರಹಸ್ವಾಮಿ ಇಲ್ಲಿ ಮನುಷ್ಯ ರೂಪದಲ್ಲಿ ಇರದೆ ತನ್ನ ಮೂಲ ರೂಪದಲ್ಲೇ ಇದ್ದು ಆರಾಧನೆಯನ್ನ ಪಡೆಯುತ್ತಿರುವ ಈ ಕ್ಷೇತ್ರವನ್ನ ಜನ ಮಹಾರಾಜಸ್ವಾಮಿ ಶ್ರೀ ವರಹಸ್ವಾಮಿ ದೇವಸ್ಥಾನವೆಂದು ಕರೆಯುತ್ತಾರೆ. ಹೀಗೆ ಪುಣ್ಯಕ್ಷೇತ್ರದ ದರ್ಶನವಯ ವೇಳೆ ರಾಜನಿಗೆ ಆ ಶರೀರವಾಣಿಯೊಂದು ಕೇಳಿ ಬರುತ್ತದೆ. ಆ ಶಿರವಾಣಿಯ ಅಣತಿಯಂತೆ ವರಹಸ್ವಾಮಿಯ ಗುಡಿಯನ್ನ ರಾಜ ಇಲ್ಲಿ ಪ್ರತಿಷ್ಠಾಪಿಸಿದ ಎಂಬ ನಂಬಿಕೆ ಇರುವ ಕಾರಣ ಈ ದೇವಸ್ಥಾನವನ್ನ ಮಹಾರಾಜಸ್ವಾಮಿ ವರಹಸ್ವಾಮಿ ದೇವಸ್ಥಾನವೆಂದು ಕರೆಯಲಾಗುತ್ತದೆ ಎಂಬ ನಂಬಿಕೆ ಭಕ್ತರದ್ದು. ಇದು ಒಂದೆಡೆ ಆದರೆ ಇನ್ನು ಕೆಲವು ಗ್ರಂಥಗಳು ಮತ್ತು ಪುಸ್ತಕಗಳ ಆಧಾರದ ಮೇಲೆ ಹೇಳುವುದಾದರೆ ಒಮ್ಮೆ ದನ ಕಾಯುವ ಹುಡುಗರು ಹಸು ಒಂದು ಮೂರ್ತಿಯ ಮೇಲೆ ಹಾಲು ಸುರಿಸುವುದನ್ನ ಕಂಡು ಅದನ್ನ ಮಹಾರಾಜರಿಗೆ ತಿಳಿಸುತ್ತಾರೆ. ಅದನ್ನ ಕಂಡ ರಾಜನು ಅಲ್ಲಿದ್ದ ಕಲ್ಲನ್ನ ಪರಿಶೀಲಿಸಿದಾಗ ಅದು ಮಹಾವಿಷ್ಣುವಿನ ರೂಪವಾದ ನರಸಿಂಹನ ಮೂರ್ತಿ ಎಂದು ತಿಳಿದು ಅದನ್ನ ಪ್ರತಿಷ್ಠಾಪನೆ ಮಾಡಿ ಪೂಜೆ ನಡೆಸಲು ಅನುಕೂಲ ಮಾಡಿಕೊಟ್ಟ ಕಾರಣ ಈ ದೇವಸ್ಥಾನವನ್ನ ಮಹಾರಾಜಸ್ವಾಮಿ ವರಹಸ್ವಾಮಿ ದೇವಸ್ಥಾನವೆಂದು ಕರೆಯಲಾಗುತ್ತದೆ ಎಂಬ ನಂಬಿಕೆ ಭಕ್ತರದ್ದು. ನೀವು ಜಗತ್ತಿನ ಯಾವುದೇ ಭಾಗಕ್ಕೆ ಹೋದರೂ ಇಂತಹ ವಿಶೇಷತೆಯುಳ್ಳ ದೇಗುಲವನ್ನ ನೋಡಲು ಸಾಧ್ಯವಿಲ್ಲ. ಏಕೆಂದರೆ ಇಲ್ಲಿ ಹರಿಯೋ ಹರನೊಂದಿಗೆ ನೆಲೆಸಿರುವುದಲ್ಲದೆ ಸ್ವಾಮಿಯು ತನ್ನ ನಾನಾ ಅವತಾರಗಳಲ್ಲಿ ಒಂದಾಗಿರುವ ವರಾಹ ನಾರಸಿಂಹ ಮತ್ತು ಶ್ರೀಮನ್ನಾರಾಯಣನಾಗಿ ನೆಲೆಸಿರುವ ಏಕೈಕ ಕ್ಷೇತ್ರವೇ ಈ ಮಹಾರಾಜಸ್ವಾಮಿ ಶ್ರೀ ವರಹಸ್ವಾಮಿ ದೇವಸ್ಥಾನ. ಈ ಕ್ಷೇತ್ರದಲ್ಲಿ ನಾವು ಸ್ವಾಮಿಯ ಗರ್ಭಗುಡಿಯ ಎದುರಿನಲ್ಲಿ ಮೀನು, ಆಮೆ ಮತ್ತು ಮೊಸಳೆಯ ಮೂರ್ತಿಗಳನ್ನ ನೋಡಬಹುದಾಗಿದ್ದು ಈ ಮೂರ್ತಿಗಳಿಗೆ ವರ್ಷದಲ್ಲಿ ಒಮ್ಮೆ ಪೂಜೆ ಸಲ್ಲಿಸುವ ವಾಡಿಕೆ ಇಲ್ಲಿ ನಡೆದುಕೊಂಡು ಬಂದಿದೆ. ಸ್ವಾಮಿಯ ಹಲವು ಅವತಾರಗಳಲ್ಲಿ ಒಂದಾಗಿರುವ ಕೂರ್ಮ ಮತ್ತು ಮತ್ಸ್ಯವಾತರಗಳ ಪ್ರತೀಕವಾಗಿ ಈ ಮೂರ್ತಿಗಳನ್ನ ಇಲ್ಲಿ ಪ್ರತಿಷ್ಠಾಪಿಸಲಾಗಿದೆ ಎಂಬ ನಂಬಿಕೆ ಇಲ್ಲಿನದು.
ಕರಾವಳಿ ಎಂದರೆ ಅದೊಂದು ಕಾರಣಿಕ ಕ್ಷೇತ್ರ, ಕಡಲ ಮಕ್ಕಳಿರುವ ಊರು. ಪ್ರತಿದಿನ ತಮ್ಮ ಜೀವದ ಹಂಗನ್ನ ತೊರೆದು ಕಡಲಿಗೆ ಇಳಿಯುವ ಮುನ್ನ ಮೊದಲು ಬಂದು ಕೇಳಿಕೊಳ್ಳುವುದು ಈ ವರಹಸ್ವಾಮಿಯಲ್ಲಿ. ಹೀಗೆ ತಾವು ಬೇಡಿಕೊಂಡ ಹರಕೆ ನೆರವೇರಿ ಅವರಿಗೆ ಸಮೃದ್ಧ ಬೆಳೆಯಾದರೆ ಈ ಕಡಲ ಮಕ್ಕಳು ದೇವರಿಗೆ ಅಭಾರಿ ಸೇವೆಯನ್ನ ಮಾಡುವ ಪದ್ಧತಿ ಇಲ್ಲಿದೆ. ಅಭಾರಿ ಸೇವೆ ಎಂದರೆ ಆಷಾಢದ ಕರ್ಕಾಟಕ ಅಮಾವಾಸ್ಯೆಯಂದು ಪ್ರತಿ ವರ್ಷ ನಡೆಯುವ ಜಾತ್ರೆಯಲ್ಲಿ ಶ್ರೀ ದೇವರ ಎದುರು ಅನ್ನವನ್ನ ಮಾಡಿ ಬಿಳಿ ಬಟ್ಟೆಯ ಮೇಲೆ ಅದನ್ನ ಸುರಿದು ಅದಕ್ಕೆ ಪೂಜೆ ಮಾಡಿ ದೇವಸ್ಥಾನದ ಮುಂದಿರುವ ಕೊಳದಲ್ಲಿ ಅದನ್ನ ಸಮರ್ಪಿಸುವುದು. ಹೀಗೆ ಸಮರ್ಪಿಸಿದ ಅನ್ನವನ್ನ ಕೊಳದ ಒಳಗಿರುವ ಮೊಸಳೆಯೊಂದು ಮೇಲೆ ಬಂದು ಅದನ್ನು ಸ್ವೀಕರಿಸುತ್ತದೆ ಎನ್ನುವ ನಂಬಿಕೆ ಇಲ್ಲಿನ ಭಕ್ತರದ್ದು. ಇಲ್ಲಿ ಸಮುದ್ರ ಸ್ನಾನವನ್ನು ಮಾಡಿ ಶ್ರೀ ದೇವರ ದರ್ಶನ ಮಾಡಿದರೆ ಜನ್ಮ ಜನ್ಮಗಳ ಪಾಪ ಕಳೆದು ಹೋಗುವುದರ ಜೊತೆಗೆ ವರಹಸ್ವಾಮಿಯು ಬೇಡಿದ ವರಗಳನ್ನ ನೀಡುತ್ತಾನೆ ಎಂಬ ನಂಬಿಕೆ ಭಕ್ತರದ್ದು. ಇದರ ಜೊತೆಗೆ ಈ ಭಾಗದಲ್ಲಿ ಹೊಸದಾಗಿ ಮದುವೆಯಾದ ದಂಪತಿಗಳು ಜಾತ್ರಾ ಸಂದರ್ಭದಲ್ಲಿ ಬಂದು ಪೂಜೆ ಮಾಡಿಸಿಕೊಂಡು ಹೋದರೆ ಅವರ ದಾಂಪತ್ಯ ಜೀವನ ಸುಖಮಯವಾಗಿರುತ್ತದೆ ಎಂದು ಜನ ಇಲ್ಲಿ ಹೇಳುತ್ತಾರೆ. ಈ ಪುಣ್ಯಕ್ಷೇತ್ರವು ಬೆಳಿಗ್ಗೆ 6ರಿಂದ ಸಂಜೆ 7 ಗಂಟೆಯವರೆಗೆ ತೆರೆದಿರುತ್ತದೆ ಹಾಗೂ ಇಲ್ಲಿ ಶ್ರೀ ದೇವರಿಗೆ ರಂಗಪೂಜೆ, ಸೋಣೆ ಆರತಿಯಂತಹ ಸೇವೆಗಳನ್ನ ಭಕ್ತರು ಮಾಡಿಸುವ ಪದ್ಧತಿ ಇದ್ದು, ಇಲ್ಲಿ ನೀವು ಮದುವೆ ವಿಷಯ, ಜಾಗ ತೆಗೆದುಕೊಳ್ಳುವ ವಿಷಯ ಸೇರಿದಂತೆ ಹಲವು ವಿಷಯಗಳು ನಮಗೆ ಆಗಿ ಬರುತ್ತದೆಯೋ ಇಲ್ಲವೋ ಎಂದು ತಿಳಿಯಲು ಶ್ರೀ ದೇವರಲ್ಲಿ ಪ್ರಸಾದ ನೋಡುವ ಪದ್ಧತಿ ಇಲ್ಲಿದೆ. ಪ್ರಸಾದ ನೋಡುವುದು ಎಂದರೆ ಶ್ರೀದೇವರಲ್ಲಿ ನಿಮ್ಮ ಇಷ್ಟಗಳನ್ನು ಹೇಳಿಕೊಂಡರೆ ದೇವರು ಬಲಭಾಗದಿಂದ ಪ್ರಸಾದ ನೀಡಿದರೆ ಆ ಕೆಲಸ ಆಗುತ್ತದೆ ಎಂದು, ಎಡಭಾಗದಿಂದ ಪ್ರಸಾದ ನೀಡಿದರೆ ಆ ಕೆಲಸ ಆಗುವುದಿಲ್ಲ ಎಂದು ಹೇಳುವ ಪದ್ಧತಿಯೇ ಪ್ರಸಾದ ನೋಡುವುದು ಎಂದು ಹೇಳಲಾಗುತ್ತದೆ. ಹೀಗೆ ಅನೇಕ ಪವಾಡಗಳ ತಾಣವಾಗಿರುವ ಈ ಕ್ಷೇತ್ರದಲ್ಲಿ ಬೆಳಕಿನ ಸೇವೆಯನ್ನು ಕೂಡ ಭಕ್ತರು ಆಡಿಸುವ ಮೂಲಕ ತಮ್ಮ ಹರಕೆಯನ್ನು ತೀರಿಸುವ ಪ್ರತೀತಿ ಇಲ್ಲಿದೆ. ಕುಂದಾಪುರ ಮತ್ತು ಭಟ್ಕಳ ಸಾಗುವ ಹೈವೇಯಲ್ಲಿ ಸಿಗುವ ಮರವಂತೆಯಿಂದ ಕೇವಲ 2 ಕಿಲೋಮೀಟರ್ ದೂರವಿರುವ ಈ ಕ್ಷೇತ್ರಕ್ಕೆ ಒಮ್ಮೆ ನೀವು ಭೇಟಿ ಕೊಟ್ಟು ಶ್ರೀದೇವರ ಕೃಪೆಗೆ ಪಾತ್ರರಾಗಿ.